ನಾನು ಅಮ್ಮ ಅಂತ ಏನು ಭಿಕ್ಷೆ ಕೇಳಕ್ ಹೋದ್ರೆ ಹುಲಿ ತರ ಗರ್ತೆ ಕೇಳಿಸುತ್ತಲ್ಲ, ಏನಾಗೈತಿ? ಕಳ್ಳೆಕಾಯ್, ಗರ್ಮಾಗರಂ ಕಳ್ಳೆಕಾಯ್, ಕಳ್ಳೆಕಾಯ್. ಹೊಟ್ಟೆ ತುಂಬಾ ಹಸಿತದೆ, ತಿನ್ನಕ್ ಕಳ್ಳೆಕಾಯಿ ಕುಡಿತಾ ನನ್ನ ಯೋಗಿಗೆ ಬೆಂಕಿ ಹಾಕ. ಅಲ್ಲಲೇ ನಾನೇ ಈ ವಯಸ್ಸಿನಲ್ಲಿ ದುಡ್ಕೊಂಡು ತಿನ್ನಕತ್ತೀನಿ, ನಿನಗೇನಾಗೈತಲೇ? ಹೋಗಿ ಎಲ್ಲಾದ್ರೂ ಕೂಲಿ ನಾಲಿ ಮಾಡಿ ದುಡ್ಕೊಂಡು ತಿಂದು ಸಾಯಿ. ತುಂಬಾ ತುಂಬಾ ಹೊಟ್ಟೆ ಇರ್ತದೆ, ಕಳ್ಳೆಕಾಯಿ ಕುಡಿತೈತ, ನಿಮ್ ಕಾಲು ಬಿಡ್ತೀನಿ. ಏನದೆ ಹುಲಿ ತರ ಖರ್ಚನೆ ಮಾಡಿ ನನ್ನೇ ಹೆದರ್ಸಾಕ್ ನೋಡ್ತೀಯ? ನೋಡಿ ಪಾರು, ಹಸುವಾಗ್ತಾ ಇದೆ ಕಣೆ. ಏನಾದ್ರೂ ತಿಂಡಿ ಇದೆಯಾ? ನಿನ್ಗೇನಿಷ್ಟ? ಮಸಾಲೆ ದೋಸೆ. ದುರಾದೃಷ್ಟವಶಾತ್ ನನಗೂ ಮಸಾಲೆ ದೋಸೆನೇ ಇಷ್ಟ. ರೀ, ಅದನ್ನೆಲ್ಲ ಮಾಡ್ಕೊಳಕ್ ಆಗಲ್ಲ, ಯಾರಾದ್ರೂ ಮಾಡ್ಕೊಟ್ರೆ ತಿಂತೀನಿ. ನಿಂಗೆ ಅಡಿಗೆ ಮಾಡಕ್ ತ್ರಾಸ ಆಗತ್ತೇನೆ, ಏನ್ ಬೇಕ ನಾ ತರಿಸ್ಕೊಡ್ತೇನೆ. ಮಸಾಲೆ ದೋಸೆ ಮಸಾಲೆ ದೋಸೆ ಕೇಳಿದ್ಲಲ್ಲ ಮರಯ್ಯ, ಹೆಂಗ ತರ್ಸೋದು? ಸುಬ್ಬಾ, ನಾನ್ ನಿನ್ಗೆ ವರ ಕೊಟ್ಟಿದ್ದೀನಿ. ನೀನ್ ಏನಾದ್ರೂ ಕೇಳು, ಅದು ಬರುತ್ತೆ. ಆದ್ರೆ ನೆನ್ಪಲ್ಲಿಟ್ಕೋ, ವೇದನ್ ಬಗ್ಗೆ ಪ್ರೀತಿ ಪ್ರೇಮಾನ್ ಬಿಟ್ಬಿಡು. ದೋಸೆ ಕೇಳು, ಬರುತ್ತೆ. ಕಾಫಿ ಬಾಯ್, 2 ಮಸಾಲೆ ದೋಸೆ. ಬಿಸಿ ಬಿಸಿ ಮಸಾಲೆ ದೋಸೆ, ನಿನಗೊಂದು ನನಗೊಂದು. ಪಾರು, ಏನೇ ಇದು ಅನ್ಯಾಯ? ಕೇಳಿದ್ ನಾನು, ತಿನ್ನೋದ್ ನೀವಾ? ತುಕಾರಮ್ಮ, ಹೇಳ ಮಾಮ, ತರ್ಸದ್ಮೇಲೆ ಮನೇಲಿರೋರು ಎಲ್ರಿಗೂ ತರ್ಸ್ಬೇಕಲ್ಲ ಮಂಕುರಮ್ಮ. ಅವ್ರು ಕೇಳ ಮಾಮ, ಕೊಡ್ತಾರೆ. ಹಂಗಂತೀಯ? ನಮ್ಗೂ ದೋಸೆ ಬೇಕಿತ್ತಲ್ಲ? ತಣ್ಣಗಿರ್ಬೇಕು, ಬಿಸಿ ಇರ್ಬೇಕು? ಬಿಸಿಯಾಗಿರ್ಬೇಕು. ಹಾಗಾದ್ರೆ ತಗೊಳ್ಳಿ. ತುಂಬಾ ಬಿಸಿ ಆಗೋಯ್ತು. ನಿಮಗೆ? ನಂಗೆ ದೋಸೆನೇ ಇಷ್ಟ ಇಲ್ಲ. ವೆರಿ ಗುಡ್. ನನ್ನ ಮನೆ ಕಾಯೋಗ ಸಿಗ್ಲಿ ಅವನು. ಏನೇ ವೇದ ಇದು? 4 ದಿನ ಆಯ್ತು ಹಾಕೊಂಡಿರೋ ಡ್ರೆಸ್ನ ತೆಗಿತಾನೆ ಇಲ್ಲ. ಅಯ್ಯೋ ಏನ್ ಹೇಳ್ತೀರಾ ಮೇಡಮ್ ಅವ್ರೆ, ಇವ್ ಡ್ರೆಸ್ಸಿನ ಉಕ್ಸ್ಗಳು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಅದಕ್ಕಿಂತ ಕೆಟ್ಟದಾಗ ಜಾಮ್ ಆಗ್ಬಿಟ್ಟಿದೆ ಮೇಡಮ್ ಅವ್ರೆ. ಕತ್ತರಿಸ್ ಬಿಸಾಕೂಡ. ಕತ್ರನೆ ಕೆಲಸ ಮಾಡ್ತಾ ಇಲ್ವಾ? ಈ ಡ್ರೆಸ್ ಇವಳು ಫ್ರೆಂಡು ಶಾಲಿನಿದಂತೆ, ಕತ್ತರ್ಸಕ್ಕೆ ಇವಳು ಬಿಡ್ತಾ ಇಲ್ಲ. ಭಾವ, ಈ ಡ್ರೆಸ್ ಹೇಗ್ ತೆಗೆಯೋದು ಅನ್ನೋದೇ ಸಮಸ್ಯೆ ಆಗ್ಬಿಟ್ಟಿದೆ. ಇದಾವ್ರ ಯಾರ್ಯಾರಿಗೆ ಹೇಳಿದ್ರ ಹಂಗಲ್ರಿ, ನನಗೆ ಹೇಳ್ರಿ, ನಾ ಹೋಗ್ತಿದ್ದೀನಿ. ಏ ಪಡವಲ್ಕಾಯ್, ನಾಚಿಕೆ ಆಗಲ್ವೇನಾ? ಎಲ್ಲರ ಎದುರುಗಡೆನು ನಾನು ಉಕ್ಸ್ ತೆಗಿತೀನಿ ಅಂತ ಹೇಳ್ತೀಯಲ್ಲ? ಭಾವ, ಈ ಡ್ರೆಸ್ ಇಂದ ತುಂಬಾ ಹಿಂಸೆ ಆಗ್ಬಿಟ್ಟಿದೆ. ತುಂಬಾ ಬೆವರ್ತಾ ಇದ್ದೀನಿ. ಹೇಳಿದ್ರಿ, ನಾವು ತಗೊಂಡ್ ಕೊಡ್ತೇನೆ ಅಂತ. ಕೊಡ್ಲಿ ಬಿಡಿ ಗುಂಡಣ್ಣವ್ರೆ, ಅವಳಿಗೆ ಅನುಕೂಲ ಆಗಲ್ವಾ? ಹೌದು ವೇದ, ನಾವು ಎಲ್ಲ ಇಲ್ಲೇ ಇರ್ತೀವಲ್ಲ. ಏ ಇಲ್ಲ ಹಂಗಲ್ರಿ, ಎಲ್ಲಾರ ಮುಂದೆ ಹೆಣ್ಮಕ್ಳ ಡ್ರೆಸ್ ಆಗಂಗಿಲ್ಲ. ಇದಾವ್ರ ನಡ್ರಿ, ರೂಮ್ ಹೋಗೋಣ. ಏ ಪಡವಲ್ಕಾಯ್, ಬೇಡ ಕಣ, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಭಾವ, ನನ್ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರಿ. ಮಾರು ಸುಬ್ಬ. ನೋಡ್ರಿ, ಪರಮ ಪಡವಲ್ಕಾಯ್ ಏನು ಮಾಡ್ದ ಕಣ? ಈ ಕುಳ್ಳ ಸಾಮಾನ್ಯದವನಲ್ಲ. ಅಲೇ ಪಡವಲ್ಕಾಯ್ ಏನ್ ಮಾಡ್ದ? ಸುಬ್ಬನ್ ಯಾಕೆ ಹೊಡಿತಾ ಇದ್ದೀರಾ? ನನಗೆ ಸಹಾಯ ಮಾಡ್ತಿದ್ದ. ಅಯ್ಯ ಮತ್ತೆ ಯಾಕಮ್ಮ ಬಾಬಾ ಅಂತ ಕಿರ್ಚ್ಕೊಂಡ್ಬಿಟ್ಟೆ. ಮೊದಲೇ ಹೋಗಿ ಬರ್ತಿದೆ ಅಂತ ಹೇಳ್ದ, ಅದೇ ಖುಷಿ ಕಿರ್ಚ್ಕೊಂಡ್ಬಿಟ್ಟೆ. ಅಂತಿಂತ ಸುಬ್ಬ ನಾನಲ್ಲ, ನನ್ನಂತ ಹುಲಿ ಅಲ್ಲಿಲ್ಲ. ಪಡವಲ್ಕಾಯ್, ಗುಂಡನವ್ರ ಎಲ್ಲೋದ್ರು ನಿಮ್ ಕಾಡ್ ತಪ್ಪಂಗಿಲ್ಲಲ್ರಿ. ನಿನಗೆ ಹುಕ್ಸ್ ತೆಗಿಯೋದು ಹೇಗೆ ಅಂತ ಗೊತ್ತು, ನನಗೂ ಹೇಳ್ಕೊಡ. ಅದ ಟ್ರೇಡ್ ಸೀಕ್ರೆಟ್ ರೀ, ನಿಮಗೆ ಹೇಳ್ಕೊಟ್ಬಿಟ್ರಿ, ದಿನ ಶುರು ಹಚ್ಕೊಂತೀರಿ. ತೆಗೆದು ಬಿಟ್ಟಾದ್ರ ಮೇಲೆ ಕರೆಂಟ್ ವೈರ್ ನೇತಾಕೊಂಡ್ಬಿಡ್ಬೇಕು. ನನ್ನ ಮೇಲೆ ಯಾಕೆ ಸಿಟ್ಟಿಗೆತೀರಿ? ಮೊದಲೇ ಹುಕ್ಸ್ ತೆಗೆದವನ್ಗೆ ಎಲ್ಲ ಹುಕ್ಸ್ ತೆಗಿಯಕ್ ಗೊತ್ತಿಲ್ವೇನಾ? ಹೇಳ್ಕೊಡ. ಹೇಳ್ಕೊಡಂಗಿಲ್ರಿ. ಪಡವಲ್ಕಾಯ್, ವೇದ ಕಾಟ ಕೊಡ್ತಾರ ನೀನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಎಲ್ಲಿ ಕಾಟ ಕೊಟ್ಟೇನ್ರಿ, ನನ್ನ ಬಾಡಿಗೆ ನಾವೇನಿ. ನೀನ್ ಇದೇ ರೀತಿ ಮಾಡ್ತಾ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಿ? ರೌಡಿ ಕೆಂಚನ್ ಕರ್ಸಿದೀನಿ, ಓಡಿಸ್ತೀನಿ. ಹೇಳಿ ಗುಂಡಣ್ಣವ್ರ, ಯಾವನ್ನ ನೆಚ್ಬೇಕು? ಇವನೇ ಇವ್ನ ನಾನು ಹೇಳಿದ್ ಇವನೇ. ಇವ್ನು ಬಲ್ ನನ್ ಮಗ ಕಣ್ರಿ, ಈಗಾಗ್ಲೇ ಇವ್ ನನಗೆ ತೊಂದ್ರೆ ಕೊಟ್ಟವನೆ. ಇವತ್ ಸಿಕ್ಕಾಕೊಂಡವನ ಬಿಡ್ತೀನಾ? ಚಚ್ಚು ಬಿಸಾಕ್ಬಿಡು, ಬಾಡಿ ಸಿಗ್ಲೇಬಾರ್ದು. ಗುಂಡಣ್ಣವ್ರ, ಮಾಡಕ್ ಹೋಗ್ಬೇಡ್ರಿ. ಇವತ್ತೆಲ್ಲ ನಾಳೆ ನೀವು ನನ್ನ ಕಾಲ್ ತೊಳ್ದು ಕನ್ಯಾದಾನ ಮಾಡೋರು. ಎಲ್ಲರೂ ಬಿಸಿ ಆಗ್ಬಿಡ್ತಾರ್ರಿ. ನಾನು ಇಲ್ಲೇ ಇದ್ರೆ ನೋಡಿದವ್ರಿಗೆ ಅನುಮಾನ ಬರುತ್ತೆ. ನಾನು ಹೊರಡ್ತೀನಿ. ನೀವು ಹೊರಡಿ ಗುಂಡಣ್ಣವ್ರ, ಇವತ್ತು ನನ್ನ ಮಗ ಸಿಕ್ಕಾಕೊಂಡವನೆ. ಇವನು ಬಾಡಿನ ಪೀಸ್ ಮಾಡೋ ಮನೆ ಪಾರ್ಸಲ್ ಮಾಡಿರೋದೇ ಕೆಂಚನಲ್ಲ. ಗುಂಡಣ್ಣವ್ರು ಕರೆಯಕತ್ತಾರೆ. ಏನ್ ಗುಂಡಣ್ಣವ್ರ?
ತಗೋ ಕಳೆಕಾಯಿ ತಿನ್ನು. ಅದ ಯಾವ ದೋಸ್ತ ಯಾರು ಹೆದರಕ್ ಹೋಗ್ಬಾರ್ದು, ಧೈರ್ಯದಿಂದಿರ್ಬೇಕು. ನೀನೇನು ಅವತ್ತು ನನ್ನ ಕೈಯಾಗ ಕೈ ಕೊಟ್ಟು ಕುಳಿತಿದ್ದಲ್ಲ, ಅವತ್ತಿನ ನನ್ನ ಬಾಡಿ ಸ್ಟ್ರಾಂಗ್ ಆಗೋಗ್ಬಿಟ್ಟಿದೆ. ಆ ಕೆಂಚ ಅಂತ ನಾನು ಕೊಂಡ್ರೆ ಹೆದರ್ತಾನ. ಎಲ್ಲೆಲ್ಲಿ ಹುಡ್ಕೋದ್ ನಿನ್ನ ಇಲ್ಲಿ ಕೂತಿದ್ಯಾ? ಇವತ್ತು ನೀನ್ ತಿಥಿ ಕಾಣ. ಏ ಕೆಂಚ, ಮೊನ್ನೆ ಅಜ್ಜಿನ ಕೈ ಹೊಡ್ಸಂಗ್ ಇವತ್ತು ಓಡಿಸ್ಬಿಡ್ತೀನಿ. ಏಯ್ ಅದು ಹಳೆ ಕತೆ ಕಾಣ. ఇప్పుడు చూడు. ಈಗ ಏನ್ ಮಾಡೋದೆ? ಆ ಕೆಂಚನ್ನ ಅಜ್ಜನ್ ಮಾಡ್ಬಿಡು. ಏ ಕೆಂಚ, ಆಗು ನೀನು ಅಜ್ಜ. ಫ್ರೆಶ್ ಆಗಿ ಕೇಸರಿ ಬಾತ್, ವಾಂಗಿ ಬಾತ್, ಆ ಬಾತ್, ಈ ಬಾತ್, ಫ್ರೈಡ್ ರೈಸ್, ಗೀ ರೈಸ್ ಎಲ್ಲ ಹಾಕಿದ್ದಯ್ಯ. ನೀನಾ ಇರು ತಗೊಂಡ್ ಬರ್ತೀನಿ. ದಯ ನಿಮ್ಮ ಮನೆಗೆ ಬಂದ್ರೆ ಭಿಕ್ಷೆ ಕೊಡ್ತೀರ ಅಂತ ಗೊತ್ತಿತ್ತು. ಕೊಟ್ಟಿಲ್ಲ ಅಂದ್ರೆ ಜಗಳ ಆಡ್ತಾ ಇದ್ದೆ. ಭಿಕ್ಷೆ ಕೇಳಕ್ ಬಂದು ನಂಗೆ ರೋಪ್ ಹಾಕ್ತೀಯಾ? ನಾನು ನೋಡಿ ಹುಲಿ ತರ ಗರ್ಜಿಸ್ತೀಯಾ? ಭಿಕ್ಷೆ ಹಾಕಲ್ಲ, ಹೋಗ. ಯಾಕೆ ಹಿಂಗಾಯ್ತು ಗೊತ್ತಾಗ್ತಾ ಇಲ್ಲ ತಾಯಿ. ಆ ಸುಬ್ಬ ಕೊಟ್ಟು ಶಾಪ ಹಿಂಗೆಲ್ಲ ಆಡಿಸ್ತಾ ಇದೆ. ಆ ಹುಡುಗ ಇದ್ರೆ ಕರೀಲಿ ತಾಯ. ಇಲ್ಲಿ ಯಾರು ಇಲ್ಲ, ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ. ತಾಯ ಕರೀಲಿ ತಾಯ. ಅವ್ರ ಕಾಲು ಬಿದ್ದು ಕ್ಷಮಾಪಣೆ ಕೇಳ್ಬೇಕು. ಅವ್ನ್ ಕೊಟ್ಟು ಶಾಪ ನಂಗೆ ತೆಗ್ತಿದೆ. ಶಾಪನೂ ಇಲ್ಲ, ಏನೂ ಇಲ್ಲ. ಇನ್ನೊಂದ್ಸರಿ ನಮ್ಮ ಮನೆ ಕಡೆ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀನಿ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಕಣಪ್ಪ ನೀನು. ಏನ್ ತಾಕತ್ತು ಪಡೆದಿ ಎಲ್ಲಿಂದ? ಉಳ್ಳಾಸ್ವಾಮಿ, ಉಳ್ಳಾಸ್ವಾಮಿ, ಈ ವಯಸ್ಸಲ್ಲೇ ನನ್ನ ಅಜ್ಜನ್ ಮಾಡ್ಬಿಟ್ರಲ್ಲ ಸ್ವಾಮಿ. ಯಾಕೆ ಸ್ವಾಮಿ? ನೋಡಪ್ಪ, ಅವನು ಎಷ್ಟೇ ಆಗಲಿ ಬಾಳಿ ಬದುಕೋವನು. ಅವನ ಅವಸ್ಥೆ ನೋಡಕ್ ಆಗ್ತಿಲ್ಲ. ಸರಿ ಮಾಡಿಬಿಡಪ್ಪ. ಏನದೆ ನನಗೆ ಎಷ್ಟು ಗೋಳ ಹಾಕೊಂಡ ನೀನ ಸರಿ ಮಾಡಂತಿಯಲ್ಲ. ನೋಡಪ್ಪ, ಈ ರೌಡಿ ದಮ್ ಮಾಡುವಾಗ ಏನೋ ತಪ್ಪ ಆಗ್ತಿರ್ತಾವ. ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ತತ ಸುಬ್ಬಣ್ಣ, ಬಿಸಿ ಬಿಸಿ ಕಳೆ. ಇನ್ನ ಇವತ್ತಿಂದ ರೌಡಿಸಂ ಬಿಟ್ಬಿಡ್ತೀನಿ. ಸಾಯೋವರೆಗೂ ನಾನು ಗುಂಡಾಗಿರಿ ಮಾಡಲ್ಲಪ್ಪ. ನನ್ನನ್ನು ಮೊದಲನಾಗಿ ಮಾಡ್ಬಿಡೋ ತಂದೆ. ನೀನು ನನಗೆಲ್ಲ ಹೊಡೆದೆ. ಗುಂಡಣ್ಣ ನೀನು ಹೊಡಿಯಕ್ಕೆ ಹೇಳ್ದ, ನಾನು ಹೊಡೆದೆ. ನಿನ್ನ ಶಾಪ ವಿಮೋಚನೆ ಆಗ್ಬೇಕಲ್ಲ. ಹೌದು ಸುಬ್ಬ, ಅದಕ್ಕೆ ನಾನು ಏನು ಮಾಡ್ಬೇಕು ಹೇಳಪ್ಪ? ಅಲ್ಲೇ ಗುಂಡಣ್ಣವ್ರು ಬರಕತ್ತಾರ ನೋಡು, ಅವ್ರನ್ನ ಹಿಡಿದು ಬಗ್ಗಿಸಿ ಬೆಂಡ ಮೇಲೆ ಧಬ 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 ಹೊಡಿ, ಅವಾಗ ನೀ ಸರಿ ಹೋಗಿ. ಗುಂಡಣ್ಣ, ನನ್ನ ಕ್ಲೈಂಟ್ ಇಟ್ಟಿಗೆ ಕೊಡು ಸ್ವಾಮಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಗಣಪತಪ್ಪ. ಗುಂಡಣ್ಣವ್ರೆ ನಮಸ್ಕಾರ. ನಮಸ್ಕಾರ. ಯಾರು? ನಾನು ಚೈನ್ ಕೆಂಚ. ಕೆಂಚ ಏನು ನೀನು ಹೋಗ್ತಾರ? ಶಾಪ ಗುಂಡಣ್ಣವ್ರೆ, ಶಾಪ. ಸುಬ್ಬ ಏನ್ ಬಂತ? ಅಯ್ಯೋ ಗುಂಡಣ್ಣವ್ರೆ, ನೀವು ಗ್ರೇಟು. ನಿಮ್ ಬೆನ್ನಿಗೆ ಹೊಡೆದಿದ ತಕ್ಷಣ ನನ್ನ ಶಾಪ ವಿಮೋಚನೆ ಆಗೋಯ್ತು. ಏ ಸುಬ್ಬಾ, ಜೀವನದಲ್ಲಿ ತಡವಾಗಿ ಬರಲ್ಲ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಗುಂಡಣ್ಣವ್ರೆ. ಸರಿ ಸುಬ್ಬಣ್ಣ, ನೀವು ಕೊಟ್ಟಿರೋ ಶಾಪನ ವಾಪಸ್ ತಗೋಣ. ಆ ಕೆಂಚ ಏನ್ ಮಾಡಿದೆ ನೋಡಿದಿಲ್ಲ? ಗುಂಡಣ್ಣ ಅವನ್ನ ಹಿಡ್ಕೊಂಡು ಹೊಡೆದ. ನಿನ್ನ ಶಾಪ ವಿಮೋಚನೆ ಆಗ್ಬೇಕಂದ್ರೆ ನೀನು ಅದ ಕೆಲಸ ಮಾಡಿ. ಆಯ್ತು. ಗುಂಡಣ್ಣ ನಿಂತ್ಕೋ. ನಾಗವಲ್ಲಿಯವ್ರೆ, ಕಾಪಾಡಿ ನಾಗವಲ್ಲಿಯವ್ರೆ. ಹೀಗೆ ಕೈ ಹಿಡ್ಕೊಂಡಿರಿ, ಕಾಪಾಡ್ತೀನಿ. ಏನ್ರಿ ಆಯ್ತು? ಭಿಕ್ಷುಕ ಹೊಡಿಯಕ್ ಬರ್ತಾ ಇದ್ದಾನ್ರಿ. ನಾನು ನಿನ್ ಮದುವೆ ಆಗಿದ್ರೆ ಈ ಕಷ್ಟನೇ ಇರ್ತಿರ್ಲಿಲ್ವಾ? ಅದು ಬಿಟ್ಟು ರಸ್ತೆ ಜನಗಳ ಹತ್ರ, ಅದು ಭಿಕ್ಷುಕರ ಹತ್ರ ಹೊಡ್ಸ್ಕೊತಿದ್ದೀರಾ. ಗುಂಡಣ್ಣವ್ರೆ, ನಾನು ನಿಮ್ಮನ್ನು ಹೊಡಿಲೇಬೇಕು. ಬನ್ರಿ ಈ ಕಡೆ. ಅವ್ರನ್ನ ಯಾಕೆ ಹೊಡಿಬೇಕು? ಅಲ್ಲ, excuse me. ನನ್ನ ಶಾಪ ವಿಮೋಚನೆ ಆಗ್ಬೇಕಂದ್ರೆ ನಾನು ಇವನ್ನ ಹೊಡಿಲೇಬೇಕು. ಅಮ್ಮ, ತಾಯಿ, ಅಕ್ಕ, ನನ್ನ ವಾಯ್ಸು ಸರಿಯಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನನ್ನ ಶಾಪ ವಿಮೋಚನೆ ಆಯ್ತು, ನನ್ನ ಶಾಪ ವಿಮೋಚನೆ ಆಯ್ತು, ಶಾಪ ವಿಮೋಚನೆ ಆಯ್ತು, ಶಾಪ ವಿಮೋಚನೆ ಆಯ್ತು, ಶಾಪ ವಿಮೋಚನೆ ಆಯ್ತು. ತಂದೆ ತಂದೆ
ರಸ್ತೆ ಜನಗಳೆಲ್ಲ ಸೇರ್ಕೊಂಡು ಈಗ ಹೊಡೆದು ಬಿಟ್ರೆ ನಾಗೋಲ್ಯಾರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಗುಂಡಣ್ಣವ್ರೆ, ನನಗೆ ನೀವು ವೇದಾರ್ ಸುದ್ದಿ ಹೋಗೋಣ ಅಂತಿದ್ರಿ, ಈಗ ನೀವು ನಾಗೋಲಿ ಸುದ್ದಿ ಹೋಗೇ ಬಿಟ್ರಿ. ದ್ರಾಕ್ಷಿ ಕಮ್ಮಿ ಇತ್ತು ನೋಡ. ಪಡಬಲಕಾಯಿ ಇದಕ್ಕೆಲ್ಲ ನೀನೇ ಕಾರಣ ಕಣ. ನಾನು ನಿನ್ ಸುಮ್ಮನೆ ಬಿಡಲ್ಲ ಕಣರೆ. ಯಾವ್ರಿ ಎತ್ ಕುತ್ಕೊಂಡ್ರಿ? ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ನನ್ಗೆ ಒದೆ ಬಿದ್ದಿದ್ದ ಅಲ್ಲ, ನೀವ್ ನನ್ ತೊಡೆ ಮೇಲೆ ಸುಧಾರಿಸ್ಕೊಳ್ತಾ ಇದ್ದಿದ್ದು. ನಾಗೋಲ್ಯವ್ರೆ ಸುಮ್ಮನೆ ರೀ, ಏನೇನೋ ಮಾತಾಡ್ಬೇಡಿ. ನನ್ನ ಕಷ್ಟ ನನಗೆ. ರೀ ಗುಂಡಣ್ಣವ್ರೆ, ನಾನು ಸುಳ್ಳಪ್ಪ ದೇವ್ರ ಹತ್ರ ಒಂದೇ ಬೇಡ್ಕೊಳ್ಳೋದು, ಏನು? ನಿಮ್ಗೆ ಯಾರಾದ್ರೂ ಯಾವಾಗ್ಲೂ ಹೀಗೆ ಹೊಡಿತಾನೆ ಇರ್ಲಿ, ನೀವ್ ಬಂತ ನನ್ ತೊಡೆ ಮೇಲೆ ಸುಧಾರಿಸ್ಕೊತಾನೆ ಇರಿ. ಪಡಬಲಕಾಯಿ ರೀ ಗುಂಡಣ್ಣವ್ರೆ, ಯಾಕ್ರಿ ನನ್ ತಮ್ಮನ ಮೇಲೆ ನಿಮಗೆ ಕೋಪ? ಮೇಡಮ್ನವ್ರೆ ಇದಕ್ಕೆಲ್ಲ ಕಾರಣ ಕರ್ತಾನೆ ಇವನು. ಲೇ ತುಕ ಬರಲಿ. ಏನು ಏನು ಹಾವಳಿ ನಿಂದು? ಏನೇನ್ ಕಲ್ತಿದ್ಯಾ? ಅಲ್ಲ ಕಣ, ಗುಂಡಿಗೆ ಚೆನ್ನಾಗಿ ಹೊಡೆಸ್ತಂತೆ, ಆ ಕೆಂಚಿಗೆ ಹಿಗ್ಗ ಮಗ್ಗ ಹೊಡೆದಂತೆ. ಯಾಕೋ ಹೆಂಗಿದೆ ಮೈಗೆ? ತೆಗೆದು ಬಿಟ್ಟ ಮಾಮ ಹೊಡೆದಂದ್ರೆ ಕೈ ಹಂಗ ಆಗ್ಬಿಡ್ತೈತಿ. ಹೌದಾ? ಕೈ ಸರಿ ಮಾಡ. ನಾನು ಸೋತಿ ಬಂದ್ರೆ ನಾ ಸುಮ್ಮನೆ ಇರಂಗಿಲ್ಲ. ಅಲ್ಲ ಕೂಡ ಬರಲಿ, ಕೈ ಸರಿ ಮಾಡ. ಈ ಪಡವಲಕಾಯಿ ಸಾವಾಸನೆ ಬೇಡ ಕಣ. ನಿನ್ನ ಕೈ ಇಳ್ಸಕ್ ಹೋಗಿ ನನ್ನ ಕೈ ಮೇಲಕ್ಕೆ ಹೋಗ್ಬಿಟ್ರೆ. ಗುಂಡಣ್ಣವ್ರೆ, ಆನೆ ತರ ಇದ್ದವರು ಬೆಕ್ಕಿನ ಮರಿ ತರ ಆಗೋಗಿದ್ದೀರಾ. ಮೇಡಮ್ನವ್ರೆ ನಾನು ಈಗಲೂ ಆನೆನೆ. ಆನೆ ತರ ನಡಿಯಕ್ಕೂ ಬರುತ್ತೆ, ಆನೆ ತರ ಸೊಂಡೆ ಎತ್ಕೊಂಡ್ ಕೂಗಕ್ಕೂ ಬರುತ್ತೆ. ಆದ್ರೆ ಆಡಿಗ ದಿನ ನಡೀತೀರಿ, ಆಡಿಗ ದಿನ ಓದರ್ತೀರಿ. ವಾ ನೆಕ್ಸ್ಟ್ ದಸರಾ ಫಿಕ್ಸು. ಆಗ್ತಾ ಇದೆ. ಯಾಕ್ರಿ ಒಗ್ಯಾಗ ಆಡತ್ತೀರಿ? ಹೌದು ಕಣೋ, ನಾನು ಕೋತಿರಿ. ಏನೇ ಮಗ? ಆ ತೋರಿ ಹಂಗಾರಿ. ಏನು ಇದೆಲ್ಲ? ನೋಡ್ರಿ ಅಲ್ಲಿ ನಾಗೋಲಿ ಅವ್ರು ಮುಂಗ್ಯಾಗ ಆಡತ್ತಾರಲ್ಲ, ಇಲ್ಲಿ ನಿಮ್ಮ ಮಾವ ಆಡಿಗತ್ತೆ ನಡಕತ್ತಾರಲ್ಲ, ನಮ್ಮ ಮಾಮ ಕೈ ಎತ್ಕೊಂಡು ನಿಂತಾನಿಲ್ಲ. ಮತ್ತಿನ್ನೇನ್ರಿ, ನಾ ಇಷ್ಟು ಚಲೋ ಹುಡುಗ, ನಂಗೆ ತ್ರಾಸ್ ಕೊಟ್ರೆ ನಾ ಸುಮ್ಮಿರ್ತೇನೆ. ಬ್ಯಾಂಡೇಜ್ ಬ್ರೇಕ್ ಹಾಕ್ಬಿಟ್ಟೆ. ನನ್ನ ಕೈಲಾಸನ ಸರ್ಕಸ್ ಕಂಪ್ನಿ ಮಾಡ್ಬಿಟ್ಟಲ್ಲ. ನೀವು ಹೂಣ್ ಮಾಮ, ತಾರ್ಸಿದ ಪೆಂಡಾಲ್ ಹಾಕ್ಬಿಡ್ತೀನಿ. ಬಾರು, ಏನೋ ತಪ್ಪಾಗಿದೆಯಮ್ಮ. ಸುಬ್ಬಂಗೆ ಅನ್ಬಾರ್ದು ಅನ್ಬಿಟ್ಟಿದೀವಿ, ದಯವಿಟ್ಟು ಕ್ಷಮೆ ಇರ್ಲಿ. ನಿನ್ನ ಪತಿ ಪರಮೇಶ್ವರನ ಉಳಿಸ್ಕೊಳಮ್ಮ. ಮೇಡಮ್ನವ್ರೆ ಆನೆ ತರ ಕೋರ್ಟ್ ಒಳಗಡೆ ಹೋದ್ರೆ ಸೇರ್ಸಲ್ಲ ಮೇಡಮ್ನವ್ರೆ, ಏನಾದ್ರೂ ಸಹಾಯ ಮಾಡಿ. ಪಾರು, ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಮೈಯೆಲ್ಲ ನೆವೆ ಆಗ್ತಾ ಇದೆ ಕಣೆ. ನಾಗಮಲ್ಲಿ ನೀನ್ ಕೋತಿ ತರ ಆಡ್ಬೇಡ ಕಣೆ. ಯಾರೇ ಕೋತಿ? ಹಾಗೆ ಕಾಣಿಸ್ತಾ ಇದ್ಯಾ? ಮರುಗಳಿಂದ ಈಗ ಇಳಿದಂದ್ರಕ ಸುಮ್ಮು, ನಿಂದು ಅತಿ ಆಯ್ತು. ಆದ್ಬಿಡ ನಾ ಹೊಂಟೆ. ಬಾರೋ. ಅಮ್ಮ ಏನಕ್ಕ? ಪಾಪ ಅವ್ರ ತಪ್ಪನ ಕ್ಷಮಿಸೋ. ಯಾರ್ ತಪ್ಪಕ್ಕ? ನೋಡಲ್ಲಿ ಗುಂಡಣ್ಣವ್ರು ಬಾರಿ ಪೋಸ್ ಕೊಡಕತ್ತಾರ. ಸುಬ್ಬು, ಅವ್ರನ್ನ ಸರಿ ಮಾಡ್ಬಿಡು. ಆಗಿಲ್ಲಕ್ಕ. ಸುಬ್ಬು, ನೀನ್ ನನ್ ತಮ್ಮ ಅಲ್ವಾ, ಜಾಣ ಅಲ್ವಾ? ನಾನ್ ನಿನ್ ಹತ್ರ ಕೇಳ್ಕೊಳ್ತಾ ಇದೀನಿ, ಪಾಪ ಕಣೋ, ಸರಿ ಮಾಡ್ಬಿಡು. ಅಕ್ಕ, ಇವರೆಲ್ಲ ಸೇರಿ ಮನೋರಂಜನಾ ಕಾರ್ಯಕ್ರಮ ಕೊಡ್ಬೇಕು, ಅಲ್ಲಿ ತನ ಆಗಿಲ್ಲ. ಸುಬ್ಬು, ಯಾಕೋ ಹೀಗೆಲ್ಲ ಆಡ್ತಾ ಇದೀಯಾ? ನನ್ನ ಬೇದ್ರೆ ನಾ ಸುಮ್ಮರ್ಬೇಕು. ಹಿರೀಕ್ರೆ ಸ್ವಲ್ಪ ಬರ್ತೀರಾ? ಯಾಕ್ರಿ ಗುಂಡಾಣೆ ಅವ್ರ ಹಸಿವಾಗೈತನ? ತಿನ್ನಾಕ ತೆಂಗಿನಕಾಯಿ ತಂಬರ್ಲ, ಬಾಳೆ ಗಿಡ ತಂಬರ್ಲ? ಕಾಲ್ ಕೆಳಗಡೆ ಹಾಕೊಂಡು ಹೊಸ್ಕ ಹಾಕ್ಬಿಡ್ತೀನಿ. ಕೆಲಸ ನಾಗೋಲಿ ಅವ್ರು ಮಾಡ್ರಿ. ಹೊತ್ತ ಬರ್ಲಿ, ಬರ್ಚ್ ಬಿಡ್ತೀನಿ. ನಿನ್ ಡ್ರೆಸ್ ಸುದ್ದಿಗೆ ನಾನು ಬರಲ್ಲಮ್ಮ. ಈ ಡ್ರೆಸ್ ಹಾಕೊಂಡು ಒಂದ್ ವಾರ ಆಯ್ತು, ತೆಗ್ದಿಲ್ಲ ಅಂದ್ರೆ ಮೈ ಎಲ್ಲ ಚಿಟ್ಟ ಹಿಡಿದ್ಬಿಡುತ್ತೆ. ನಮ್ಗೆಲ್ಲ ಕಾಟ ಕೊಡ್ತಾ ಇರೋದು ಪಡವಲಕಾಯಮ್ಮ. ಆಂಟಿ, ಯಾಕೆ ಕೋತಿ ತರ ಆಡ್ತಿದ್ದೀರಾ? ಶಾಪ. ಅಯ್ಯೋ, ಏನು ಶಾಪ ಕೊಡೋ ಅಂತ ಶಕ್ತಿ ಎಲ್ಲಿಂದ ಬಂತು ಅಂತಾನೆ ಗೊತ್ತಾಗ್ತಲ್ಲಪ್ಪ. ಕೇಳಿದ್ರೆ ಬಾಯ ಬಿಡ್ತಾ ಇಲ್ಲ. ಅಂಕಲ್, ಯಾರಿಗೆ ಜೈಕಾರ ಹಾಕ್ತಿದ್ದೀರಾ? ಜೈ
ಪ್ರಕಾರ ಮನೆ ಹಾಳಾಗೋಯ್ತು. ಉಪ್ಪು ಖಾರ ಹಾಕಿರ ಅನ್ನ ಸಾಂಬಾರ್ ತಿನ್ನಕ್ಕಾಗ್ತಿಲ್ಲಮ್ಮ. ಶುಬ್ಬು ಶಾಪ ಕೊಟ್ಬಿಟ್ಟಿದ್ದಾರೆ. ಕೈ ಪೂರ್ತಿ ನೋವ್ತದೆ. FM ರೇಡಿಯೋ ಈ ಕೈ ಬಿಡ್ಸಕ್ ಒಂಚೂರು ಹೆಲ್ಪ್ ಮಾಡಮ್ಮ. ಆಯ್ತು ಅಂಕಲ್. ಬಿಡ್ರಮ್ಮ, ನಾನ್ ಬರ್ತಾ ಇದ್ದೀನಿ, ಕೈ ಬಿಡ್ತಲ್ಲ. ಅಯ್ಯೋ FM ರೇಡಿಯೋ ಈ ಕೈ ಬಿಡಿಸ್ಬೇಕು ಅಂದ್ರೆ ನಿನ್ ಕೈಯಿಂದ ಮಾತ್ರ ಸಾಧ್ಯನಮ್ಮ. ನನ್ ಕೈಯಿಂದ ಸಾಧ್ಯನಾ? ಹೂನಮ್ಮ, ನೀನು ಒಂದು ವಾರದಿಂದ ಈ ಡ್ರೆಸ್ ಹಾಕೊಂಡು ಕಷ್ಟ ಪಡ್ತಿದ್ಯಾ ತಾನೆ? ಹೌದು ಅಂಕಲ್, ಅದೇ ದೊಡ್ಡ ತಲೆನೋವಾಗಿರೋದು. ವೇದ, ಸುಬ್ಬುನ ನೀನು ಹೊಲಿಸ್ಕೋ, ನೈಸ್ ಮಾಡು. ವಿಧಿ ಇಲ್ಲಮ್ಮ, ಪಡುವಲ ಕಾರಣ ನೀನು ಹೊಲಿಸ್ಕೊಳ್ಳೇಬೇಕು. ಭಾವ ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅವತ್ತು ಸುಬ್ಬ ಹುಕ್ ತೆಗಿಯಕ್ ಬಂದಾಗ ನೀವು ಅಡ್ಡಿಪಡಿಸ್ಬಿಟ್ರಿ, ಸುಮ್ಮನೆ ಇರ್ಬೇಕಿತ್ತು. ಕೆಟ್ಟಗಳಿಗೆ ಅಮ್ಮ, ಅರ್ಥನ ಅಪಾರ್ಥ ಮಾಡ್ಕೊಂಡು ಇಷ್ಟಕ್ಕೆಲ್ಲ ಕಾರಣಕರ್ತ ಆಗ್ಬಿಟ್ಟೆ. ಬರ್ತಾ ಇದ್ದಾನೆ, ಹೋಗು, ನೈಸ ಮಾತಾಡ್ಸು. ಕೊಡು ಕೊಡು. ಸುಬ್ಬ, ಸುಬ್ರಹ್ಮಣ್ಯ. ಸುಬ್ಬ, ಯಾವುದೇ ಕಾರಣಕ್ಕೂ ನೀನ್ ವೇದನ್ ಮೇಲೆ ಪ್ರೀತಿ ತೋರಿಸ್ಬಾರ್ದು. ಆಮೇಲೆ ನಿನ್ಗೆ ತೊಂದರೆ ಆಗತ್ತೆ. ನೀನ್ ವೇದನ್ ಸುದ್ದಿಗೆ ಹೋಗ್ಲೇಬಾರ್ದು. ಸುಬ್ಬ, ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವೇನು, ವೇದವ್ರೆ ನಾನು ಹುಟ್ಟಿರೋದೇ ನಿಮ್ ಸಂಬಂಧ ಅಂತ. ಅದು ಅವಾಗ ಈಗೆಲ್ಲ ನೋಡು, ನಮ್ ಭಾವನ ಆನೆ ತರ ಆಗಿದ್ದಾರೆ, ಅವ್ರನ್ನ ಸರಿ ಮಾಡೋ. ಆಗಂಗಿಲ್ಲ. ಲೇ ಸುಬ್ಬಾ, ಕೈ ಎತ್ತಿ ಎತ್ತಿ ಭುಜ ನೋವು ಬರ್ತದ ಕಣ, ಸರಿ ಮಾಡೋ. ನೀವು ಮಾಡಿದ್ದಿ ನೀವು ಅನುಭವಿಸ್ತೀರಿ, ಏನ್ ಮಾಡಕ್ಕಾಗಲ್ಲ. ಸುಬ್ಬ, ಏನ್ರಿ ಹಳೆ ಗಂಡನ ಓಡಿಸಿ ನಂಗೆ ಬೇಯಕ್ ಬಂದಿರಿ? ಒಟ್ಟಾರದ ಗಂಟೆರ್ದಾಗೆ ಸುಬ್ಬ, ನೀನ್ ಏನಾದ್ರೂ ಅನ್ಕೊಳ್ಳೋ. ಹೌದು ಕಣೋ, ಏನ್ ಬೇಕಾದ್ರೂ ಬಯ್ಯೋ, ಮೊದ್ಲು ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು. ಮುಗ್ಸ್ಬಿಚ್ಚೋ. ಆಗಂಗಿಲ್ಲ. ಮೇಡಮ್ನವ್ರೆ, ನಿಮ್ ತಮ್ಮನಿಗೆ ನೀವು ಒಂದು ಮಾತು ಹೇಳಿ, ನಿಮ್ ಮಾತನ್ನ ಅವ್ನು ತೆಗೆದಾಕಲ್ಲ. ನನ್ ಮಾತ್ಕಿಂತ ವೇದ ಮಾತ ಕೇಳೋದು. ನಾನು ಹೇಳಿದ್ರೆ ಕೇಳ್ತಾ ಇಲ್ಲ ಆಂಟಿ, ಪ್ಲೀಸ್ ನೀವೇ ಹೇಳಿ ಒಪ್ಸಿ. ನೀವೆಲ್ಲ ಸೇರಿ ಅವ್ನಿಗೆ ಅವಮಾನ ಮಾಡಿದ್ದೀರಾ, ಅದಕ್ಕೆ ಅವ್ನು ಕೋಪ ಮಾಡ್ಕೊಂಡಿರೋದು. ಅಯ್ಯೋ ಅದೆಲ್ಲ ಹಳೇದಾಯ್ತಮ್ಮ, ಅದನ್ನ ಮರಿಬೇಕು. ಯಾರು ಅವನಿಗೆ ಮಿರ್ಚಿ ಅಂದ್ರೆ ಇಷ್ಟ, ಮಾಡ್ಬಿಟ್ಟು ಬುಕ್ ಮಾಡ್ಬಿಡು. ಸುಬ್ಬು, ಸುಬ್ಬು, ಏನಕ್ಕ ಇಷ್ಟು ಪ್ರೀತಿಯಿಂದ ಕರೆಯಾಗತ್ತಿ? ಇದ್ರ ಕುಂಡನವ್ರ ಕೈ ಓಡೈತೆ ಅನ್ಸತಿ. ನಿಮ್ಗೋಸ್ಕರ ಮಿರ್ಚಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮಾಡಕ್ಕ ಯಾರು ಬೇಡ ಅಂತಾರ, ಆದ್ರ ಆಣಿ ಮಂಗ್ಯನ ಕೈಗೆ ಶಿವ ಮಾಡಬೇಡ. ಹೇಗಾಗಿದೆ? ಮಸ್ತ್ ಆದಾಗ ನಿನಗೆ ಖುಷಿ ಆಯ್ತಾ? ಬಹಳ ಖುಷಿ ಆದಾಗ. ಸುಬ್ಬು, ಅವರೆಲ್ಲ ಯಾಕೋ ಹಾಗಾಗಿದ್ದಾರೆ? ನಿಮ್ ಮಾಮ ಕೈ ಎತ್ಕೊಂಡೇ ಇದ್ದಾರೆ, ಗುಂಡಣ್ಣವರು ಆನೆ ತರ ಅಲಿತಾ ಇದ್ದಾರೆ, ಇನ್ನು ಆ ನಾಗವಲ್ಲಿನೋ ಕೋತಿ ತರ ಆಡ್ತಾಳೆ. ಯಾಕೋ? ಮಾಡಿದ ಕರ್ಮ ಅನುಭವಿಸ್ಬೇಕು. ಎಷ್ಟು ದಿವ್ಸನೋ ಈ ಜೀನ್ಮಾನ್ ಪೂರ್ತ. ಪಾಪ ವೇದ ಆ ಡ್ರೆಸ್ ಹಾಕೊಂಡು ಒಂದ್ ವಾರ ಆಯ್ತಂತೆ, ಮೈಯೆಲ್ಲ ನವೆ ಆಗ್ತಾ ಇದೆ ಅಂತೆ, ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ವಂತೆ. ಪ್ಲೀಸ್ ಕಣೋ, ಅವಳು ಹಾಕೊಂಡಿರೋ ಡ್ರೆಸ್ ಹುಗ್ಸ್ ತೆಗೆದ್ ಬಾರೋ. ಇನ್ನೊಂದು ಮಿರ್ಚಿ ಹಾಕಿ. ಸುಬ್ಬು, ನಿನ್ಗೆಲ್ಲ ಗೊತ್ತು, ಅಕ್ಕನ ಹತ್ರನೇ ಸುಳ್ಳು ಹೇಳ್ತೀಯಾ? ಒಂದೇ ಒಂದ್ಸರಿ ವೇದ ಹಾಕೊಂಡಿರೋ ಡ್ರೆಸ್ ಹುಗ್ಸ್ ತೆಗೆದ್ ಬಾರೋ. ಅಕ್ಕ ನಾವ್ ವೇದವ್ರ ಸುದ್ದಿ ಹೋಗಲ್ಲ, ನಾನು ತಲೆ ತಿನ್ಬೇಡ. ಸುಬ್ಬು, ನಾನ್ ನಿಜವಾದ ಪಾರ್ವತಿನೇ ಆಗಿದ್ರೆ, ಪತಿ ಪರಮೇಶ್ವರ ನಿಜವಾಗ್ಲೂ ನನ್ ಪತಿನೇ ಆಗಿದ್ರೆ, ಆಕಾಶದಲ್ಲಿ ಸೂರ್ಯ ಚಂದ್ರ ಇರೋದೇ ನಿಜ ಆಗಿದ್ರೆ, ಭೂಮಿ ಮೇಲೆ ನಾವು ಬದುಕಿರೋದೇ ನಿಜ ಆಗಿದ್ರೆ, ನಿಜವಾಗ್ಲೂ ನೀನ್ ನನ್ನ ತಮ್ಮ ಆಗಿದ್ರೆ ವೇದ ಹಾಕೊಂಡಿರೋ ಡ್ರೆಸ್ ಹುಗ್ಸ್ ತೆಗಿತೀಯಾ ತೆಗಿತೀಯಾ ತೆಗಿತೀಯಾ? ಯಾಕಕ್ಕ ಪ್ರತಿಜ್ಞೆ ಮಾಡಿದಿ? ಸುಬ್ಬು, ನೀನ್ ನನ್ನ ತಮ್ಮ ಆಗಿದ್ರೆ ಸಹಾಯ ಮಾಡ್ತೀಯಾ? ಹೋಗು. ಸುಬ್ಬ, ಬಾರೋ. ವೇದವ್ರ ನಾಚಿ ಹಾಕಿದ್ರಿ. ಸುಬ್ಬ ಪ್ಲೀಸ್ ಕಣೋ, ನಾನು ನಿನ್ನೆ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಕಣೋ. ಹೌದು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನನ್ನ ಜೀವನದಲ್ಲಿ ನಿನ್ನೆ ಮದ್ವೆ ಆಗ್ಬೇಕು ಅಂತ ಏಕೈಕ ಆಸೆ ಇಟ್ಕೊಂಡು ಬಂದಿದ್ದೀನಿ ಕಣೋ. ಪ್ಲೀಸ್ ಕಣೋ. ಎಲ್ಲ ಬರ್ತಾವ. ನಾವು ಮಾತು ಹೇಳ್ಬಿಟ್ಟಿದ್ರಿ. ಹೇಳೋ. ಅಯ್ಯೋ ಅಯ್ಯೋ, ನನ್ನ ಕೈ ಸರಿ ಹೋಯ್ತು ಕಣ. ಅಯ್ಯೋ, ಅಭ್ಯಾಸ. ಸುಬ್ಬ, ನನ್ ಸರಿ ಹೋಗ್ಬಿಟ್ಟೆ ಕಣೋ. ಅಲ್ಲೇ ಪಡುವಲ್ಕ, ನಾನೇನು ಅಲ್ಲ, ಸೊಂಡು ಇಲ್ಲ, ಒಂಥರ ಆಗ್ಬಿಟ್ಟಕ್ಕ. ಸುಬ್ಬ, ನಾನು ಡ್ರೆಸ್ ಚೇಂಜ್ ಮಾಡಿದೆ ಕಣೋ, ಥ್ಯಾಂಕ್ಸ್. ಇನ್ ಮೇಲೆ ಯಾರ ನಂಗೆ ತ್ರಾಸ್ ಕೊಟ್ರೆ ಮತ್ತೆ ನಂಗೆ ಶಾಪ ಕೊಟ್ಬಿಡ್ತೀನಿ.
ಶಾಪ ಕೊಡ್ತೀಯನ ಈಗ ನಾವೇನ್ ಮಾಡ್ತೀವಿ ಗೊತ್ತಾ? ಏನ್ ಮಾಡ್ತೀರಿ? ಲೇ ಬಟರ್ ಫ್ರೂಟ್ ಮಿಕ್ಸಿಗೆ ಹಾಕೊಂಡು ರುಬ್ಬದೆ